ಎಲ್ಲ ಟೈಮಲ್ಲೂ ಸಂತೋಷವಾಗಿರೋಕ್ಕಾಗುತ್ತಾ? ತುಂಬ ಸರಿ ಈ ಸಂತೋಷ, ಒಂದು ಸೂಪರಾದ ಫೀಲ್, ಒಂದು ಖುಷಿಯಾದ ಫೀಲ್ ಇದು ಶಾಶ್ವತವಾಗಿರಬೇಕು ಅಂತ ನಾವು ಆಸೆ ಪಡೋದ್ರಿಂದ ಮಾತ್ರನೇ ಹೆಚ್ಚಾಗಿ ನೋವನ್ನು ಅನುಭವಿಸ್ತಿದ್ದೀವಿ ಅಂತ ನಾನು ಹೇಳ್ತಿಲ್ಲ. ಜೇಶ್ವಾ ಅಶ್ವಿನ್ ಅನ್ನೋರು ಎಟರ್ನಲ್ ಯುಫೋರಿಯಾ ಅನ್ನೋ ಬುಕ್ಕಲ್ಲಿ ಬರೆದಿದ್ದಾರೆ. ನಮ್ಮೊಳಗೆ ಯಾವಾಗಲೂ ಆ ಚಿಕ್ಕ ಹುಡುಗನೋ ಹುಡುಗಿನೋ ಯಾವಾಗಲೂ ಇರ್ತಾರೆ. ಅವನು ಯಾವಾಗಲೂ ಖುಷಿಯಾಗೇ ಇರ್ತಾನೆ. ಆದರೆ ಅವನ ಮೇಲೆ ಹಲವು ಲೇಯರ್ಗಳನ್ನ ಹಾಕಿದ ಮೇಲೇ ನಾವು ಯಾರು ಅಂತ ನಮಗೆ ಕನೆಕ್ಟ್ ಆಗೋಕ್ಕಾಗ್ತಿಲ್ಲ ಅಂತ ಹೇಳ್ತೀವಲ್ಲ, ಅದನ್ನೇ ಇವರು ಹೇಳ್ತಿದ್ದಾರೆ. ಏನಂದರೆ, ಯಾವಾಗಲೂ ಸಂತೋಷವಾಗಿ ಇರೋಕ್ಕಾಗುತ್ತಾ ಅಂತ ಕೇಳಿದರೆ ಇಲ್ಲ. ಆದರೆ ಸಂತೋಷವಾಗಿ ಇರೋಕ್ಕಾಗೋ ಕೆಲವು ಸಮಯಗಳಲ್ಲಿ ಕೆಲವು ಕಾರಣಗಳಿಂದ ನಾವು ಸಂತೋಷವಾಗಿರೋದಿಲ್ಲ. ಅಂತಹ ಕಾರಣಗಳನ್ನ ನಾವು ಅವಾಯ್ಡ್ ಮಾಡಿಬಿಟ್ರೇ ತುಂಬ ಸರಿ ನಾವು ಸಂತೋಷವಾಗಿರೋ ಚಾನ್ಸಸ್ ಇದೆ ಅಂತಾನೆ ಈ ಬುಕ್ಕಲ್ಲಿ ಬರೆದಿದ್ದಾರೆ. ಸೊ ಇವರು ಹೇಳೋ ಪ್ರಕಾರ ನೋಡಿದ್ರೆ ನಮ್ಮ ಮೇಲೆ ಇರೋ ಪ್ರತಿಯೊಂದು ಲೇಯರ್ಸಲ್ಲಿ ಮೊದಲು ಇರೋ ಲೇಯರ್ ಅಂತ ಅವರು ಹೇಳ್ತಿರೋದು ರಿಗ್ರೆಟ್ ಅನ್ನೋ ಒಂದು ವಿಷಯ. ಅಂದರೆ ಒಂದು ಜಾಗದಲ್ಲಿ ಸರಿಯಾಗಿ ಮಳೆ ಬರ್ತಿದೆ. ಆ ಜಾಗದಲ್ಲಿ ಒಂದು ಮಗು ತುಂಬ ಖುಷಿಯಾಗಿ ಡ್ಯಾನ್ಸ್ ಆಡಿ ಎಂಜಾಯ್ ಮಾಡ್ತಿದೆ. ಇನ್ನೊಂದು ಕಡೆ ಒಬ್ಬ ರೈತರು ಅದೇ ಮಳೆಯಿಂದ ಬೆಳೆಗಳು ನಾಶ ಆಯಿತು ಅಂತ ಬೇಜಾರಲ್ಲಿದ್ದಾರೆ. ಸೊ ನಮ್ಮ ಜೀವನದಲ್ಲಿ ಆಗೋ ಯಾವ ಒಂದು ವಿಷಯನೂ ಇದು ಒಳ್ಳೆಯದೇ ಇದು ಕೆಟ್ಟದ್ದೇ ಅನ್ನೋದೇನೂ ಇಲ್ಲ. ಸೊ ನಮ್ಮ ಪಾಸ್ಟ್ ಲೈಫಲ್ಲಿ ಆದ ಕೆಲವು ವಿಷಯಗಳು ಕೂಡ ಆವಾಗ ನಮಗೆ ಅದು ತುಂಬ ಕೆಟ್ಟ ವಿಷಯವಾಗಿದ್ದಿರ್ಬೋದು. ಇಲ್ಲ ಇವಾಗ ಯೋಚನೆ ಮಾಡಿದ್ರು ಅದೊಂದು ಮಾತ್ರ ಆಗದೆ ಇದ್ದಿದ್ರೆ ಅಂತ ನಮಗೆ ಅನ್ನಿಸ್ಬೋದು. ಆದರೆ ಇದ್ಯಾವುದೋ ಒಂದು ಇಂಡಿಪೆಂಡೆಂಟಾಗಿ ಆದ ವಿಷಯ ಅಲ್ಲ. ಇದೆಲ್ಲ ಒಂದು ಚೈನ್ ರಿಯಾಕ್ಷನ್ ಥರ ಇರುತ್ತೆ. ಅದು ಆಗಿದ್ದರಿಂದ ತುಂಬ ಒಳ್ಳೆಯದು ಸಹ ಆಗಿರುತ್ತೆ. ಹಾಗೆ ಅದು ಆಗಿದ್ದರಿಂದ ಕೆಲವು ವಿಷಯಗಳನ್ನ ನಾವು ಮಿಸ್ ಸಹ ಮಾಡಿರ್ತೀವಿ. ಸೊ ಅದನ್ನು ಆಲೋಚಿಸಿ ನಾವು ರಿಗ್ರೆಟ್ ಆಗೋವಾಗ ನಮ್ಮ ಜೀವನದಲ್ಲಿ ನಾವು ಸಂತೋಷವಾಗಿರೋ ಚಾನ್ಸಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ನಮ್ಮ ಜೀವನದಲ್ಲಿ ನಾವು ಮೀಟ್ ಆಗೋ ಪ್ರತಿಯೊಬ್ಬರನ್ನೂ ನಾವು ಹೇಗೆ ಜಡ್ಜ್ ಮಾಡ್ತೀವಿ ಅಂದರೆ, ನಮ್ಮ ಜೀವನದಲ್ಲಿ ಆದ ವಿಷಯಗಳ ಮೇಲೇ ಇವರು ಹೀಗೆ ಅವರು ಹಾಗೆ ಅಂತ ನಾವು ಥಿಂಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಸ್ಕೂಲ್ ಡೇಸಲ್ಲಿರೋವಾಗ ಯಾರೋ ಒಂದು ಅಣ್ಣ ಅಕ್ಕ ಖುಷಿಯಾಗಿ ನಿಂತ್ಕೊಂಡು ಮಾತಾಡ್ತಿದ್ರೆ, ಹೇಯ್ ಅವರು ಲವ್ವರ್ಸ್ ತಾನೇ ಅನ್ನೋ ರೀತಿ ಮಾತಾಡಿರ್ತೀವಿ. ಇಲ್ಲ ಅವರು ಬಿಹೇವ್ ಮಾಡೋದನ್ನ ನೋಡ್ದಾ ಹೆಂಗೆಲ್ಲ ಆಡ್ತವ್ರೆ ಅಂತ ಮಾತಾಡಿರ್ತೀವಿ. ಆದರೆ ನಾವು ಅದೇ ಏಜ್ಗೆ ಬಂದಾಗ ಆವಾಗ ಅದೇ ರೀತಿ ಒಬ್ಬರ ಹತ್ರ ಮಾತಾಡಿದಾಗ ಆವಾಗಲೇ ಆ್ಯಕ್ಚುಲಿ ಅದರಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ.